ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಈಸ್ ವೆಲ್ ಚಿಂಟು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ತುಂಬ ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಹೋಗ್ತಾ ಇರ್ತೀವಿ ವರ್ಷಕ್ಕೊಂದ್ಸಲನಾದರೂ ಈ ಪ್ಲೇಸ್ಗೆ. ಅದು ರಾಯರ ದರ್ಶನ ಮಾಡೋಣ ಅಂತ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ನಾವು ಬೆಳಗ್ಗೆ ಮನೆಯಿಂದ 4 ಗಂಟೆಗೆ ಬಿಟ್ಟಿದ್ವಿ, ಬೆಳಗಿನ ಜಾವ. ಇವಾಗ ಹತ್ತತ್ರ ಬಳ್ಳಾರಿ ಹತ್ತತ್ರ ಇದ್ದೀವಿ. ಇವಾಗ ಆಲ್ರೆಡಿ 7:30 8 ಗಂಟೆ ಟೈಮ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಇವಾಗ ರೀಚ್ ಆಗ್ತಾ ಇದ್ದೀವಿ ಬಳ್ಳಾರಿಯನ್ನು. ಆಲ್ಮೋಸ್ಟ್ ನಾವು ವರ್ಷಕ್ಕೊಂದ್ಸಲನಾದರೂ 1-2 ಕಡೆ ಹೋಗ್ತೀವಿ, ಧರ್ಮಸ್ಥಳ ಮತ್ತು ಮಂತ್ರಾಲಯ. ಆಲ್ಮೋಸ್ಟ್ ಇದು ನಮ್ಮ ಫೇವರಿಟ್ ಪ್ಲೇಸ್ ಅಂತ ಹೇಳ್ಬೋದು. ಮನೆಯವರಿಗೆ ಎಲ್ಲರಿಗೂ ಇಷ್ಟ ದೇವರುಗಳು ಅಂತ ಇಷ್ಟ ದೇವರುಗಳಿರುತ್ತಲ್ಲ, ಹಾಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ, ಹಾಗೆ ಸಾಯಿಬಾಬಾ ಕೂಡ ನಮ್ಮ ಮನೆಯ ಇಷ್ಟ ದೇವರು. ಹಾಗಾಗಿ ಈ 2 ಪ್ಲೇಸ್ಗಂತೂ ತುಂಬ ಹೋಗ್ತಾ ಇರ್ತೀವಿ. ಹಾಗೆ ಬಳ್ಳಾರಿಯನ್ನು ರೀಚ್ ಆದ್ವಿ. ಆಲ್ರೆಡಿ 8:30 ಆಯಿತು. ಹಾಗಾಗಿ ತಿಂಡಿ ತಿನ್ನೋಣ, ಫಸ್ಟು ತಿಂಡಿ ಇಲ್ಲೇ ತಿನ್ಕೊಳ್ಳೋಣ ಅಂತ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತ ಕಾಣಿಸ್ತು ಬಳ್ಳಾರಿಯಲ್ಲಿ. ಹಾಗಾಗಿ ನಮಗೆಲ್ಲ ಫೇವ್ರೇಟ್ ಅಂತ ಹೇಳಿದ್ರೆ ಬೆಣ್ಣೆ ದೋಸೆನೇ ಅಲ್ಲ. ತಿಂಡಿ ತಿನ್ನೋಣ ಅಂತ ಬಂದ್ವಿ. ಎಲ್ಲರೂ ದೋಸೆಗಳನ್ನೇ ಆರ್ಡ್ರ್ ಮಾಡಿದ್ವಿ. ಅಂದರೆ ಡಿಫ್ರೆಂಟ್ ದೋಸೆಗಳು, ಬೆಣ್ಣೆ ದೋಸೆ, ಸೆಟ್ ದೋಸೆ, ತುಪ್ಪ ದೋಸೆ ಅಂತ ವೆರೈಟೀಸ್ ಆಫ್ ದೋಸೆಗಳಿತ್ತು. ಎಲ್ಲರೂ ಒಂದೊಂದು ರೀತಿ ದೋಸೆಗಳನ್ನ ತೊಗೊಂಡಿದ್ದೀವಿ. ಎಲ್ಲರೂ ದೋಸೆ ತಿಂತಾಯಿದ್ವಿ. ತಿಂಡಿ ಎಲ್ಲ ತಿನ್ಕೊಂಡು ನಾವು ಹೊರಟು ಇವಾಗ ರೀಚ್ ಆದ್ವಿ. ಆಲ್ಮೋಸ್ಟ್ 11 to 11:30 ಆಗಿತ್ತು ನಾವು ಮಂತ್ರಾಲಯವನ್ನು ತಲುಪಿದಾಗ. ಇನ್ನು ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ. ಎಷ್ಟು ಖುಷಿ ಕೊಡ್ತಾಯಿದೆ ಮನಸ್ಸಿಗೆ ಅಂತ ಹೇಳಿದ್ರೆ, ಅಲ್ಲಿ ಕಾಲಿಟ್ಟ ತಕ್ಷಣವೇ ಒಂದು ರೋಮಾಂಚನ ಅನ್ನಿಸ್ತಿತ್ತು. ಆ ಕ್ಷೇತ್ರವನ್ನು, ಆ ಜಾಗವನ್ನು ನೋಡಿ ಕಾಲಿಟ್ಟ ತಕ್ಷಣ ತುಂಬಾ ಖುಷಿಯಾಯಿತು. ಮಂತ್ರಾಲಯ ಜಸ್ಟ್ ಇವಾಗ ಬಂದ್ವಿ, ಬರ್ತಾ ಇದ್ದೀವಿ. ಇವಾಗ ಇಲ್ಲಿ ನಮ್ಮದು ನನ್ನ ಮೈದನ ಮಗಂದು ಕೂದಲು ಕೊಡೋದು ಕೂಡ ಇತ್ತು. ಅವ್ರದ್ದು ಅರ್ಕೆ ಇತ್ತು ಅಂತ ಅಂದ್ಕೊಂಡು ಮೈದನ ಮತ್ತು ಆ ಪಾಪದು ಮುಡಿ ಕೊಡೋದಿತ್ತು. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ, ಮುಡಿ ಕೊಡೋ ಜಾಗಕ್ಕೆ. ಗಾನವಿ ಮತ್ತು ಚಿಂಟು ಏನೋ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾರೆ. ಯಾಕೆಂದರೆ ಪ್ರಣವ್ ಒಳಗೆ ಸ್ಟಾರ್ಟ್ ಮಾಡ್ದ ಕೂದಲು ತೆಗೆಸ್ಕೊಳ್ಳೋದಕ್ಕೆ. ಅಳ್ತಾನೆ ಇದ್ದ, ತುಂಬ ಹೊತ್ತು ಅಳ್ತಾನೆ ಇದ್ದ. ಅಂದರೆ ಹೊಸ ಜಾಗ, ಮತ್ತು ಅವ್ನಿಗೆ ಈ ರೀತಿ ಪೂರ್ತಿ ಕೂದಲು ಎಲ್ಲ ಕೊಟ್ಟಿರೋದಷ್ಟು ನೆನಪಿಲ್ಲ. ಚಿಕ್ಕದ್ರಲ್ಲಿ ಕೊಟ್ಟಿದ್ವಿ, ಇವಾಗೆಲ್ಲ ಸ್ವಲ್ಪ ಅರ್ಥ ಆಗುತ್ತಲ್ಲ. ಒಂದು 3 ವರ್ಷದಲ್ಲಿದೆ ಅವನಿಗೆ ಇವಾಗ. ಕೂದಲೆಲ್ಲ ಕೊಟ್ಟು ಇವಾಗ ಹೊಳೆ ಹತ್ರ ಬಂದ್ವಿ. ಹೊಳೆ ಹತ್ರ ಅಂದರೆ ನೀರು ತುಂಬ ಚೆನ್ನಾಗಿತ್ತು, ಮಳೆ ತುಂಬ ಬಂದಿದ್ದರಿಂದ ನೀರು ಕೂಡ ತುಂಬ ಚೆನ್ನಾಗಿತ್ತು, ಹರಿತಾ ಇತ್ತು. ಹಾಗಾಗಿ ಹೊಳೆಯಲ್ಲೇ ಸ್ನಾನ ಮಾಡ್ಕೊಳ್ಳೋಣ ಅಂಥೇಳಿ ಹೊಳೆ ಹತ್ರ ಬಂದ್ವಿ. 12:30 1 ಗಂಟೆ ಆಯಿತು ನಾವು ಅಲ್ಲಿ ಹೊಳೆ ಹತ್ರ ಎಲ್ಲ ಸ್ನಾನ ಮುಗಿಸಿ ಓಡೋಷ್ಟರಲ್ಲಿ 1:30 ಆಯಿತು. ಇವಾಗ ಬೇಗ ದರ್ಶನ ಮುಗಿಸ್ಕೊಳ್ಳೋಣ ಅಂತಂದರೆ 2 ಗಂಟೆಗೆ ದರ್ಶನ ಎಲ್ಲ ಕ್ಲೋಸ್ ಆಗುತ್ತೆ ಅಂಥೇಳಿ ಬೇಗನೆ ಬಂದ್ವಿ. ಆದರೂ ಕೂಡ ನಮ್ಮ ಅದೃಷ್ಟ ಅನ್ನೋ ರೀತಿ, ಪವಾಡದ ರೀತಿ ನಮಗೆ ರಾಯರ ದರ್ಶನ ಆಯಿತು. ಇವಾಗ ಕ್ಯೂವಲ್ಲಿ ಹೋಗ್ತಾಯಿದ್ದೀವಿ ನೋಡಿ. ಆಲ್ಮೋಸ್ಟ್ ನಾವೇ ಲಾಸ್ಟ್ ಅಂತ ಅನಿಸುತ್ತೆ. ಕ್ಯೂವಲ್ಲಿ ಹೋಗ್ತಾಯಿದ್ದೀವಿ. ಅಂದರೆ ತುಂಬ ರಶ್ ಇತ್ತು. ನಾವು ಗುರುವಾರನೇ ಹೋಗಿದ್ದು, ಹಾಗಾಗಿ. ಆದರೆ ಪವಾಡದ ರೀತಿ ನಮಗೆ ದರ್ಶನ ಆಯಿತು, ರಾಯರ ದರ್ಶನ. ಅಲ್ಲಿ ಒಳಗಡೆ ಹೋಗಿ ನೋಡಿದರೆ ನಮ್ಮ ಹಿಂದ್ಗಡೆ ಫುಲ್ಲು ಕ್ಯೂ ಇದೆ. ಆದರೆ ನಾವು ಹೇಗೆ ಹೋದ್ವಿ ಅಂತ ಗೊತ್ತಿಲ್ಲ, ರಾಯರೇ ದಾರಿ ತೋರಿಸಿದ್ರು ಅನಿಸುತ್ತೆ. ನಾವು ಈ 3 ಕಡೆನೂ ಇದೆ ಅಲ್ಲಿ ದರ್ಶನಕ್ಕೆ ಹೋಗೋದು. ಅದರಲ್ಲಿ ನಾವು 2ನೇ ಪ್ಲೇಸಲ್ಲಿ ಹೋಗಿದ್ವಿ, ಅಲ್ಲಿ ಯಾರೂ ಇರಲಿಲ್ಲ. ಹಾಗೆ ಸುಮ್ಮನೆ ಹಿಂಗೆ ನುಗ್ಗಿ ಹೋದ್ವಿ. ನಾವು ಮಾತ್ರ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಆ ಲೈನಲ್ಲಿ ಹೋದ್ವಿ. ನಾವು ಹಿಂದೆ ತಿರುಗಿ ನೋಡಿದರೆ ಫುಲ್ ಕ್ಯೂ ಇದೆ. ಕ್ಯೂ ಇರುತ್ತಲ್ವ, ಕ್ಯೂ ಹೋಗೋವಂಥ ಏರಿಯಾ ಇರುತ್ತಲ್ಲ, ಅಲ್ಲಿ ಫುಲ್ ಕ್ಯೂ ಇದೆ. ಒಂದು 200-300 ಜನ ಇದ್ದಾರೆ. ಆದರೆ ನಾವು ರಾಯರ ಮುಂದಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಂಡ್ವಿ. ವಿದಿನ್ ಒಂದು 5 ಮಿನಿಟ್ಸಲ್ಲಿ ನಮಗೆ ದರ್ಶನ ಆಯಿತು. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ರಾಯರು ಅಲ್ಲಿಂದ ನಮ್ಮನ್ನೇ ಕರೆಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ನಾವು ರಾಯರನ್ನ ದರ್ಶನ ಮಾಡಿದ್ದು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ನಾವು ಮುಂದೆ ಲೈನಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ. ನಾನು ಹಿಂದೆ ನೋಡ್ತೀನಿ ಎಷ್ಟು ರಶ್ ಇತ್ತು ಅಂತ ಹೇಳಿದ್ರೆ, ನಾವು ಹೇಗೆ ಬಂದ್ವಿ ಅಂತ ನಮಗೆ ಗೊತ್ತಿಲ್ಲ. ಹಾಗೆ ರಾಯರು ನಮಗೆ ದಾರಿಯನ್ನು ತೋರಿಸಿದ್ರು. ತುಂಬಾ ಖುಷಿಯಾಯಿತು. ರಾಯರನ್ನ ಮನಸ್ಸನ್ನು ತುಂಬಿಕೊಂಡು ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೆಕ್ಸ್ಟು ಪ್ರಸಾದಕ್ಕೆ ಕೂಡ ಹೋದ್ವಿ. ಆಲ್ಮೋಸ್ಟ್ ನಾವು ಹೋದ್ವಿ, ಅದನ್ನು ಪ್ರಸಾದದ್ದು ಸಹ ಕ್ಲೋಸ್ ಮಾಡಿದರು, ಮತ್ತು ದರ್ಶನದ್ದು ಸಹ ಕ್ಲೋಸ್ ಮಾಡಿದರು. ಮತ್ತು 4 ಗಂಟೆಗೆ ಓಪನ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಊಟ ಕೂಡ ಮಾಡಿದ್ವಿ.
ಅನ್ನ ಸಾಂಬಾರೇನೋ ಇತ್ತು, ಮೊಸರನ್ನ ಸ್ವಲ್ಪ ಖಾಲಿ ಆಯಿತು, ಸ್ವಲ್ಪ ಲಾಸ್ಟಿಗೆ ಚಿಂಟಕ್ಕೆ ಬೇಕು ಅಂತೇಳಿ ಹಾಕಿಸ್ಕೊಂಡ್ವಿ ಅಷ್ಟೇ. ಆದರೆ ಎಲ್ಲ ಖಾಲಿ ಆಗಕ್ಕೆ ಬಂದಿತ್ತು. ಮತ್ತು 4 ಗಂಟೆಗೆ ಮತ್ತೆ ರೀಓಪನ್ ಆಗುತ್ತೆ. ಹಾಗೆ ಹೊರಗಡೆ ಬಂದ್ವಿ. ಇಲ್ಲಿ ಸೋಡಾ ಒಂದು ಡಿಫ್ರೆಂಟಾಗಿ ಓಪನ್ ಮಾಡಿ ಕೊಡ್ತಾಯಿದ್ರು. ಹಾಗಾಗಿ ಸೋಡಾ ಕುಡಿಯೋಣ ಅಂತ ಊಟ ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಬಂದಮೇಲೆ ಈ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು. ಅವ್ರು ಐಸ್ ಕ್ರೀಮ್ ತಿಂತಿದ್ದಾರೆ ನೋಡಿ, ಚಿಂಟು ಎಲ್ಲನೂ. ನಮಗೇನು ಐಸ್ ಕ್ರೀಮ್ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಸೋಡಾವನ್ನು ಕುಡಿದ್ವಿ. ಸೋಡಾ ಎಲ್ಲ ಕುಡಿದು ಐಸ್ ಕ್ರೀಮ್ ತಿಂದ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತಿಲೆಲ್ಲ ಕೂತ್ಕೊಂಡು ಆರಾಮಾಗಿ ವಿಶ್ರಾಂತಿ ತೆಗೆದುಕೊಂಡು ಹಾಗೆ ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ವಿ ಅಲ್ಲ, ಫೋಟೋಸ್ ಎಲ್ಲ ತಗೊಂಡು ಆರಾಮಾಗಿ 1 ಗಂಟೆ ಅಲ್ಲೇ ಟೈಮನ್ನು ಪಾಸ್ ಮಾಡಿ ಹೊರಟ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ರಾಯರ ದರ್ಶನ ಅಂತೂ ಒಂದು ಪವಾಡದ ರೀತಿ ಆಯಿತು. ನನಗೆ ಹೇಳೋದಕ್ಕೆ ಅಸಾಧ್ಯ ಅನ್ನಿಸ್ತಾಯಿದೆ, ಅಷ್ಟು ಚೆನ್ನಾಗಾಯಿತು. ನಮ್ಮನ್ನೇ ರಾಯರು ನೀವು ಮುಂದೆ ಬನ್ನಿ ಅಂತೇಳಿ ಕರೆದುಕೊಂಡು ಹೋದಾಗೆ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿ ನಮಗೆ ದರ್ಶನ ಆಯಿತು. ತುಂಬಾ ಖುಷಿ ಆಯಿತು ರಾಯರ ದರ್ಶನವನ್ನು ಮಾಡಿ. ಪವಾಡನ್ನೇ ಸೃಷ್ಟಿಸಿಬಿಟ್ರು ರಾಯರು. ಹಾಗೆ ಒಂದೆರಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಖುಷಿ ಆಯಿತು. ಎಲ್ಲ ಓಡಾಡಿಕೊಂಡು ಸುತ್ತಾಡಿಕೊಂಡು 1 ಗಂಟೆ 2-3 ಗಂಟೆ ನಾವು ಅಲ್ಲೇ ಇದ್ವಿ. ಎಲ್ಲ ಮುಗಿಸ್ಕೊಂಡು ಖುಷಿಯಾಗಿ ಮಂತ್ರಾಲಯವನ್ನು ನೋಡಿಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದು ಹರಕೆ ಇತ್ತು, ಹರಕೆ ಮುಡಿಯನ್ನು ಕೊಟ್ಟು ಪ್ರಣವದು ಎಲ್ಲ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಇನ್ನು ಮಂತ್ರಾಲಯಕ್ಕೆ ಬಾಯ್ ಹೇಳಿ ನಮ್ಮ ತಂಗಿ ಊರಿಗೆ ಹೋಗಬೇಕಿತ್ತು. ಅಲ್ಲೇ ಹತ್ತಿರದಲ್ಲಿ ಸಿಗುತ್ತೆ ಸಿರುಗುಪ್ಪ ಅಂಥೇಳಿ, ಅಲ್ಲಿಗೆ ಅವ್ರ ಮನೆಗೆ ಹೋಗೋಣ ಅಂಥೇಳಿ ಅಲ್ಲಿಂದ ಒಂದು 4-5 ಗಂಟೆಗೇನೋ ಹೊರಟ್ವಿ. 4ರಿಂದ 5 ಗಂಟೆ ಟೈಮಲ್ಲಿ ಎಲ್ಲ ನೋಡ್ಕೊಂಡು ಆದಮೇಲೆ ದರ್ಶನ ಕೂಡ ಚೆನ್ನಾಗಾಗಿದ್ದರಿಂದ ತುಂಬಾ ಖುಷಿಯಾಯಿತು. ಸಾಕಿನ್ನೂ ಹೊರಡೋಣ ಅಂಥೇಳಿ. ನೋಡೋದಕ್ಕೆ ಆಸೆ ಎಷ್ಟೇ ಇದ್ರೂ ಎಷ್ಟು ನೋಡಿದ್ರೂ ಅಷ್ಟೇ ಅಲ್ಲ, ಒಂದು ಸಲ ನೋಡಿದ್ದು ತುಂಬ ತೃಪ್ತಿ ಆಯಿತು ರಾಯರನ್ನು. ಹಾಗೆಲ್ಲ ನೋಡಿಕೊಂಡು ದರ್ಶನವೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಸಿರುಗುಪ್ಪ ಕಡೆಗೆ ಹೊರಟ್ವಿ, ತಂಗಿ ಮನೆಗೆ. ಅಲ್ಲೇ ಆಲ್ಟಾಗಿ ಅಲ್ಲಿ ದೀಪಾವಳಿ ಹಬ್ಬವನ್ನು ಮುಗಿಸ್ಕೊಂಡು ಮಾರನೇ ದಿನ ನಾವು ಬಂದ್ವಿ. ನಾವು ತರ್ಸ್ಡೇ ಹೋಗಿದ್ದು, ಒಂದು 15 ಡೇಸ್ ಬ್ಯಾಕ್ ಆಯಿತು. ಲೇಟ್ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.